ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮಾರ್ಕನ್ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮಾರ್ಕನ್ ಸುವಾರ್ತೆ 11ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮಾರ್ಕನ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಕರ್ತನ 10 ಕೃತ್ಯಗಳನ್ನು ನೋಡಿಕೊಳ್ಳಬಹುದು. 10 ಆಕ್ಟ್ಸ್ ಆಫ್ ದ ಲಾರ್ಡ್. ಕರ್ತನು ಅಂದರೆ ಕರ್ತನಾದ ಯೇಸುವಿನ 10 ಕೃತ್ಯಗಳು, 10 ಆಕ್ಟ್ಸ್ ಆಫ್ ದ ಲಾರ್ಡ್ ಜೀಸಸ್. ಒಂದೊಂದಾಗಿ ಇದನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಾಗ ಪವಿತ್ರಾತ್ಮನು ಯೇಸು ಕರ್ತನ ವಿಷಯವಾಗಿ ಈಗಾಗಲೇ ಕರ್ತನು ಅದರ ಬಗ್ಗೆ ಯೋಹಾನ್ ಸುವಾರ್ತೆಯಲ್ಲಿ ಪವಿತ್ರ ಆತ್ಮನು ಬಂದಾಗ ಆತನು ನನ್ನದರೊಳಗಿಂದ ತೆಗೆದುಕೊಂಡು ನನ್ನನ್ನು ಮಹಿಮೆಪಡಿಸುವನು ಅಂತ ಹೇಳಿದ ಹಾಗೆ ಯೇಸು ಕ್ರಿಸ್ತನನ್ನು ಪವಿತ್ರ ಆತ್ಮನು ಈ 10 ಕೃತ್ಯಗಳನ್ನು ಧ್ಯಾನ ಮಾಡುವಾಗ ಮಹಿಮೆಪಡಿಸಲಿ. 11ನೇ ಅಧ್ಯಾಯ ಮತ್ತು 3ನೇ ವಚನ ಈ ರೀತಿಯಾಗಿದೆ. ಅಂದರೆ ಯೆರೂಸಲೇಮ್ ಸಮೀಪವಾಗಿ ಓಲಿವ್-ಗುಡ್ಡದ ಹತ್ತಿರ ಬೆತ್ಫೆಗೆ ಮತ್ತು ಬೆಥಾನ್ಯ ಇವುಗಳ ಹತ್ತಿರಕ್ಕೆ ಯೇಸು ಸ್ವಾಮಿ ಬಂದಾಗ ಇಬ್ಬರು ಶಿಷ್ಯರನ್ನು ಕಳಿಸಿಬಿಟ್ಟು, ನೀವು ಕತ್ತೆ ಮರಿಯನ್ನಲ್ಲಿ ಕಾಣುವಿರಿ, ಅದನ್ನು ತಕೊಂಡು ಬನ್ನಿರಿ ಅಂತ ಹೇಳ್ತಾರೆ. ಯಾರ್ದೋ, ಆದರೆ ಯಾರಾದರೂ ಯಾಕೆ ಕತ್ತೆಯನ್ನು ಬಿಚ್ಚುತ್ತಾ ಇದ್ದೀರಿ, ಯಾಕೆ ಬಿಚ್ಚಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಎಂಬುದಾಗಿ ಕೇಳಿದರೆ ಏನಂತ ಹೇಳಬೇಕು? 3ನೇ ವಚನ 11:3, ಇದು ಕರ್ತನಿಗೆ ಅವಶ್ಯವಾಗಿದೆ. The Lord needs it. ಆ ಮಾತು ಹೇಳಿದರೆ ಸಾಕು, ಅವನು ಕೂಡಲೇ ಆ ಓನರ್ ಯಾರೇ ಇದ್ದರೂ ಕೂಡ ಅದನ್ನು ಕಳಿಸ್ಕೊಡ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಅದೇ ರೀತಿಯಾಗಿ ಅವರು ಅಲ್ಲಿಗೆ ಹೋಗ್ತಾರೆ. ಈಗ ಕರ್ತನ 10 ಕೃತ್ಯಗಳಲ್ಲಿ ಮೊದಲನೇ ಕೃತ್ಯ ಏನಂದರೆ ಕರ್ತನಿಗೆ ಅವಶ್ಯವಾಗಿದೆ. The Lord needs it, ಅಥವಾ the Lord needs you and me. ನಾವು ಕರ್ತನಿಗೆ ಅವಶ್ಯವಾಗಿದ್ದೇವೆ ಎಂಬುದನ್ನು ಕರ್ತನು ಹೇಳುವಾತನಾಗಿದ್ದಾನೆ. ಆ ರೀತಿಯಾಗಿಯೇ ಅದಕ್ಕೆ ಅನುಸಾರವಾಗಿಯೇ ಯೋಹಾನ 15:16ನೇ ವಚನ ಪ್ರಕಾರವಾಗಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ಇದು ಕರ್ತನ ಮೊದಲನೇ ಕೃತ್ಯ. ಆ ಲೆಕ್ಕದಲ್ಲಿ ನೋಡುವುದಾದರೆ ದೇವರು ಆದಾಮನನ್ನು, ಲೋಕವನ್ನು, ಮನುಷ್ಯರನ್ನು ಸೃಷ್ಟಿ ಮಾಡುವ ಅವಶ್ಯಕತೆಯೇ ಇಲ್ಲ. ಆದರೂ ಕೂಡ ತನ್ನ ಅನಾದಿ ತೀರ್ಮಾನ, ನಿತ್ಯ ತೀರ್ಮಾನ, ಪೂರ್ವ ತೀರ್ಮಾನ, ಆದಿ ತೀರ್ಮಾನಗಳಿಂದ ದೇವರು ಈ ನಮ್ಮನ್ನು, ನಮ್ಮ ಅಗತ್ಯತೆಯನ್ನು ಅಥವಾ ಕರ್ತನ ಅಗತ್ಯತೆಯನ್ನು ನಮ್ಮಲ್ಲಿ ಪೂರೈಸುವಾತನಾಗಿದ್ದಾನೆ. ಎರಡನೇದಾಗಿ ಮಾರ್ಕನ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಕರ್ತನ 10 ಕೃತ್ಯಗಳಲ್ಲಿ ಮೊದಲನೇದು ನೋಡಿದ್ವಿ, ಕರ್ತನ ಅವಶ್ಯಕತೆ. ಎರಡನೇದಾಗಿ ಕರ್ತನ ಕೂತುಕೊಳ್ಳುವಿಕೆ. 7ನೇ ವಚನದಲ್ಲಿ ನಾವು ನೋಡುವಾಗ, ಅಂದರೆ ಮಾರ್ಕ 11:7, ಅದರಲ್ಲಿ ಶಿಷ್ಯರು ಕತ್ತೆ ಮರಿಯನ್ನು ಯೇಸುವಿನ ಬಳಿಗೆ ತಂದಾಗ ಯೇಸು ಅದರ ಮೇಲೆ ಕುಳಿತುಕೊಂಡದ್ದನ್ನು ಓದುತ್ತೇವೆ. ಮಾರ್ಕ 11:7. ಹಾಗಾದರೆ ಎರಡನೇ ಕರ್ತನ ಕೃತ್ಯ ಏನೆಂದರೆ ಕರ್ತನು ಕುಳಿತುಕೊಳ್ಳುವಂಥದ್ದು. ಕುಳಿತುಕೊಳ್ಳುವಿಕೆ ಅದು ವಿಶ್ರಮವನ್ನು, ವಿಶ್ರಾಂತಿಯನ್ನು, ಪೂರೈಕೆಯನ್ನು ಸೂಚಿಸುವಂಥದ್ದಾಗಿದೆ. ಹೌದು, ಇಲ್ಲಿ ಆತನು
ಸ್ವಲ್ಪ ಮಟ್ಟಿಗೆ ಕೂತ್ಕೊಂಡನು. ಶಿಲುಬೆಯ ಅನುಭವವನ್ನು ಹೊಂದುವುದಕ್ಕೆ ಮುಂಚೆ, ಶಿಲುಬೆಯ ಅನುಭವವನ್ನು ಹೊಂದಿದ ನಂತರ ಆತನು ಸ್ವರ್ಗಾರೋಹಣನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಅದನ್ನು ಮಾರ್ಕನ ಸುವಾರ್ತೆಯಲ್ಲಿಯೇ ನಾವು ಓದಿಕೊಳ್ಳಬಹುದು. ಯಾಕಂತೇಳಿದರೆ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 19ನೇ ವಚನದಲ್ಲಿ ಆತನು ಪರಲೋಕಕ್ಕೆ ಏರಿ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡದ್ದಾಗಿ ಬರೆಯಲಾಗಿದೆ. ಇಲ್ಲಿ ಕೂಡ ಆತನು ಕತ್ತೆ ಮರಿಯ ಮೇಲೆ ಕುಳಿತುಕೊಂಡಂಥದ್ದನ್ನು ಎರಡನೇ ಕೃತ್ಯವಾಗಿ ನಾವು ನೋಡ್ತೇವೆ. ಯಾಕೆ ಆ ರೀತಿಯಾಗಿ ಮಾಡಬೇಕಾಯಿತು ಎಂಬುದಾಗಿ ನೋಡುವಾಗ, ಹೌದು, ಆ ದೇವರ ವಾಕ್ಯದಲ್ಲಿ ಅಂತ ಹೇಳುವಾಗ ಪ್ರವಾದನೆಗಳಲ್ಲಿ, ಹಳೆ ಒಡಂಬಡಿಕೆ ಪ್ರವಾದನೆಗಳಲ್ಲಿ ಬರೆದಂಥ ಮಾತು ನೆರವೇರಬೇಕು. ಹೌದು, ಇಲ್ಲಿ ಕೂಡ ಇದು ಕೀರ್ತನೆಯಿಂದ ಹೇಳಿದ್ದು ಮತ್ತು ಜಕರಿಯನ ಗ್ರಂಥದಿಂದ ಬರೆದದ್ದು ಇವೆಲ್ಲ ನೆರವೇರಬೇಕಾಗ್ತದೆ. ಮೀಕನ ಗ್ರಂಥ, ಯೆಶಾಯನ ಗ್ರಂಥ, ಈ ರೀತಿಯಾಗಿ ಒಂದೊಂದು ಗ್ರಂಥದಲ್ಲಿಯೂ ಆತನ ಬರುವಿಕೆಯ ಕುರಿತಾಗಿ ಬರೆಯಲಾಗಿದೆ. ಈ ಬಗ್ಗೆ ಮತ್ತಾಯನು ಬರೆದ ಸುವಾರ್ತೆಯನ್ನು ಅಧ್ಯಯನ ಮಾಡುವಾಗ ನಾವು ಅದರಲ್ಲಿ ನೋಡಿದ್ದೇವೆ ಯಾವ ರೀತಿಯಾಗಿ ಆತನು ಸೌಮ್ಯನಾಗಿ, ದೀನನಾಗಿ ಬಂದಂಥ ಮೆರವಣಿಗೆ ಮಾಡುತ್ತಾ ಬಂದಂಥ ವಿಷಯ ನಾವು ನೋಡಿದ್ದೇವೆ. ಸರಿ, ಆದ ಕಾರಣ ಈಗ ನಾವು ಅದನ್ನು ರಿಪೀಟ್ ಮಾಡುವಂಥದ್ದು ಬೇಡ. ಕರ್ತನ 10 ಕೃತ್ಯಗಳು, 10 ಆ್ಯಕ್ಟ್ಸ್ ಆಫ್ ದ ಲಾರ್ಡ್. ಮೊದಲನೇದು ಕರ್ತನ ಅವಶ್ಯಕತೆ ಬಗ್ಗೆ ನಾವು ನೋಡಿಕೊಂಡೆವು. ಎರಡನೇದಾಗಿ ಕರ್ತನ ಕುಳಿತುಕೊಳ್ಳುವಿಕೆ ಬಗ್ಗೆ ನೋಡಿಕೊಂಡಿದ್ದೇವೆ. ಮಾರ್ಕ 11 ಮತ್ತು 9ನೇ ವಚನದಲ್ಲಿ ಕರ್ತನ ಬರೋಣದ ಬಗ್ಗೆ, 3rd ಆ್ಯಕ್ಟ್ಸ್ ಆಫ್ ದ ಲಾರ್ಡ್. ಹೌದು, ಈ ರೀತಿಯಾಗಿ ಅನೇಕರು ವಸ್ತ್ರಗಳನ್ನು ದಾರಿಯಲ್ಲಿ ಹಾಸಿದರು, ಇತರರು ತೋಟಗಳಿಂದ ರೆಂಬೆಗಳನ್ನು ಕಡಿದು ದಾರಿಯಲ್ಲಿ ಹರಡಿದರು. ಅಂಥ ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಆ ಕತ್ತೆ ಮರಿಯನ್ನು ಹತ್ತಿದವನಾಗಿ ಅದರ ಮೇಲೆ ಕೂತ್ಕೊಂಡು ಮೆರವಣಿಗೆಯಾಗಿ ಬರ್ತಾ ಇದ್ದಂಥ ವೇಳೆಯಲ್ಲಿ 9ನೇ ವಚನ ಮಾರ್ಕ 11:9, ಕರ್ತನ ಹೆಸರಿನಲ್ಲಿ ಬರುವಾತನು ಆಶೀರ್ವಾದ ಹೊಂದಲಿ ಅಂತ. ಕರ್ತನ ಹೆಸರಿನಲ್ಲಿ ಬರುವಾತನು ಈತನೇ. ಹೌದು, ಆತನ ಅಂದು ಬರುವಾತನಾಗಿದ್ದನು ಮತ್ತು ಇನ್ನು ಮುಂದೆ ಕೂಡ ಬರುವಾತನಾಗಿದ್ದಾನೆ. ಚರಿತ್ರೆಯಲ್ಲಿ ಆತನು ಬಂದನು, ಪ್ರವಾದನೆಯಲ್ಲಿ ಆತನು ಬರುವಾತನಾಗಿದ್ದಾನೆ. ಹೌದು, ಮುಂದೆ ಬಹಿರಂಗವಾಗಿ ಕೂಡ ಆತನು ಬರುವಾತನಾಗಿದ್ದಾನೆ. ಸರಿ, ಹಾಗಾದರೆ ಕರ್ತನ ಕೃತ್ಯಗಳಲ್ಲಿ 3ನೇದು ಆತನ ಬರುವಿಕೆ. ಅಂದು ಆತನು ಬಂದನು ಮತ್ತು ಇನ್ನು ಮುಂದೆ ಕೂಡ ಬರುವಾತನಾಗಿದ್ದಾನೆ. 4ನೇದಾಗಿ ಒಂದು ವಿಚಿತ್ರವಾದಂಥ ಕರ್ತನ ಕೃತ್ಯ ನಾವು ನೋಡ್ತೀವಿ. 11ನೇ ಅಧ್ಯಾಯ 11ನೇ ವಚನದಲ್ಲಿ ಯೇಸು ಯೆರೂಸಲೇಮಿಗೆ ಹೋಗಿ ದೇವಾಲಯವನ್ನು ಪ್ರವೇಶಿಸಿದಾಗ ಸುತ್ತಲಿದ್ದ ಎಲ್ಲವುಗಳನ್ನು ನೋಡಿದ್ದಾಗಿ ಬರೆಯಲಾಗಿದೆ. ಈ ಹ್ಯಾಡ್ ಎ ಗುಡ್ ಲುಕ್. ದೇವಾಲಯವನ್ನು ಏನೇನು ಎಲ್ಲೆಲ್ಲಿದೆ ಎಂಬುದಾಗಿ ಒಂದು ಸ್ಕ್ಯಾನ್ ಮಾಡಿದ ಹಾಗೆ ಆತನು ಅಲ್ಲಿ ಸೂಕ್ಷ್ಮವಾಗಿ ನೋಡಿದ್ದಾಗಿ ಕಾಣ್ತದೆ. ಆದರೆ ಆತನು ಏನು ಮಾಡಲಿಲ್ಲ. ನೋಡಿಬಿಟ್ಟು ಆತನು ಹೊರಟು ಹೋಗಿ ಸಂಜೆ ಆಗಿದ್ದರಿಂದ ಆತನು 12 ಮಂದಿ ಶಿಷ್ಯರನ್ನು ಬೇಥಾನ್ಯಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಹಾಗಾದರೆ ಯಾಕೆ ನೋಡಿದನು? ಬಹುಶಃ ತಾನು ಕಣ್ಣು ನೋಡಿದ
ಹಾಗೆ ಆತನು ಪ್ರತಿಕ್ರಿಯೆ ನೀಡಲಿಲ್ಲ. ಬಹುಶಃ ಆತನಿಗೆ ತಂದೆ ದೇವರು ಏನು ಮಾಡುವಂಥದ್ದು ಬೇಡ ಅಂತ ಹೇಳಿರಬೇಕು, ಅಥವಾ ಅದನ್ನು ನೋಡಿಬಿಟ್ಟು ನಾಳೆ ದಿವಸ ಬಂದು ನೋಡ್ಕೊಳ್ತೀನಿ ಅಂತ ಇರ್ಬೋದು. ಒಟ್ಟು ದೇವರಾತ್ಮನು ಏನು ನಡೆಸಲಿಲ್ಲ, ಆದ ಕಾರಣ ಆತನು ನೋಡಿದ್ದಾನೆ. ಯಾಕಂದರೆ ನಮ್ಮ ಕರ್ತನಾದ ಯೇಸುವಿನ ಒಂದು ಜೀವನ ಯೋಹಾನ 5:19, ಯೋಹಾನ 5:30, ಯೋಹಾನ 5:40-44 ವಚನ ಪ್ರಕಾರವಾಗಿ ಆತನು ತಂದೆ ಅಥವಾ ದೇವರಾತ್ಮನು ಹೇಳಿದ ಹಾಗೆ ನಡ್ಕೊಳ್ತಿದ್ದಾನೆ. ಆದ ಕಾರಣ ಸುಮ್ಮನೆ ನೋಡಿಬಿಟ್ಟು ಹೋಗ್ತಾನೆ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಿಂದ ನಮ್ಮ ಕರ್ತನ 10 ಕೃತ್ಯಗಳನ್ನು ನೋಡಿಕೊಳ್ತಿದ್ದೇವೆ. ಅದರಲ್ಲಿ ಈಗ 5ನೇದು, ಇನ್ನು 5 ನೋಡಲಿಕ್ಕಿದೆ. 5ನೇದನ್ನು ಈಗ ನಾವು ನೋಡಿಕೊಳ್ಳೋಣ. 12ನೇ ವಚನದಲ್ಲಿದೆ, ಮಾರ್ಕ 11:12. ಮರುದಿನ ಅವರು ಬೇಥಾನ್ಯದಿಂದ ಬರುತ್ತಿರುವಾಗ ಯೇಸುವಿಗೆ ಹಸಿವಾಯಿತು. ಹೌದು, ಯೇಸು ಸ್ವಾಮಿ ನಮ್ಮ ಹಾಗೆ ಮನುಷ್ಯ. ಆದುದರಿಂದ ನಮಗೆ ಹಸಿವೆ ಯಾವ ರೀತಿಯಾಗಿ ಆಗುತ್ತೋ ಟೈಮ್ ಬಂದಾಗ ಆ ರೀತಿಯಾಗಿ ಆತನಿಗೆ ಹಸಿವೆ ಆಯಿತು. ಮತ್ತು ಆ ಹಸಿವೆಯನ್ನು ಆತನು ಅನುಭವಿಸಿದನು. ಆದ ಕಾರಣ ಆತನಿಗೆ ಹಸಿವೆ ಆಯಿತು ಎಂಬುದು ಕೂಡ ಅದು ಇನ್ನೊಂದು ಕರ್ತನ ಕೃತ್ಯವಾಗಿ ನಾವು ನೋಡ್ತೇವೆ. ಹಸಿವೆ ಆದಾಗ ಆತನೇನು ಮಾಡಿದನು ಎಂಬುದಾಗಿ ಇನ್ನು ಸ್ವಲ್ಪ ಹೊತ್ತು ಆದ ನಂತರ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 6ನೇದಾಗಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಬಂದುಬಿಟ್ಟು ದೇವಾಲಯದೊಳಕ್ಕೆ ಹೋಗಿ ಅಲ್ಲಿ ಮಾರುತ್ತಿದ್ದವರನ್ನು, ಕೊಂಡುಕೊಳ್ಳುತ್ತಿದ್ದವರನ್ನು ಹೊರಗೆ ಹಾಕಲಾರಂಭಿಸಿ ಹಣ ಬದಲಾಯಿಸುವವರ ಮೇಜುಗಳನ್ನು, ಪಾರಿವಾಳಗಳನ್ನು, ಮಾರುತ್ತಿದ್ದವರ ಪೀಠಗಳನ್ನು ಕೆಡವಿ ಹಾಕಿದ್ರಂತೆ. ಅದಾದ ನಂತರ ದೇವಾಲಯದ ಮಾರ್ಗವಾಗಿ ಯಾವುದನ್ನು ತೆಗೆದುಕೊಂಡು ಹೋಗದಂತೆ ತಡೆದರು, ಸ್ಟಾಪ್ ಮಾಡಿಬಿಟ್ರು. ಹಾಗಾದರೆ ಕರ್ತನ 10 ಕೃತ್ಯಗಳಲ್ಲಿ 6ನೇದೇನೆಂದರೆ ತಡೆಯುವುದು. ಈ ಸ್ಟಾಪ್ಡ್. ಯಾರೂ ಕೂಡ ಬಹುಶಃ ಒಂದು 10, 20, 30, 100 ಜನರು ವ್ಯಾಪಾರಿಗಳು ಇದ್ದಿರಬಹುದು. ಯಾರೂ ಕೂಡ ದೇವಾಲಯದ ಮಾರ್ಗವಾಗಿ ಯಾವುದನ್ನು ತೆಗೆದುಕೊಂಡು ಬಾರದಂತೆ ಅಥವಾ ಹೋಗದಂತೆ ತಡೆದುಬಿಟ್ರು. ಸರ್, 7ನೇದಾಗಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 17ನೇ ವಚನದಲ್ಲಿ ಯೇಸು ಮಾಡ್ತಾ ಇದ್ದಂಥ 7ನೇ ಕೃತ್ಯ ಏನಂದರೆ ಬೋಧಿಸೋದು. ಯೇಸು ಅವರಿಗೆ ಬೋಧಿಸ್ತಾ ಏನಂತ ಹೇಳಿದರು, ಭಾಳ ಚೆನ್ನಾಗಿ ಇರುವಂಥ ಒಂದು ಬೋಧನೆ ಹೇಳಿದರು. ಅದು ನನಗೆ ಭಾಳ ಇಷ್ಟವಾದಂಥ ಒಂದು ಬೋಧನೆ. ಏನಂತ ಬೋಧಿಸಿದರು ನೋಡೋಣ ಬನ್ನಿರಿ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 17ನೇ ವಚನದಲ್ಲಿ, ನನ್ನ ಮನೆಯು ಎಲ್ಲ ಜನಾಂಗಗಳಿಗೂ ಅಥವಾ ದೇಶಗಳಿಗೂ ಪ್ರಾರ್ಥನೆಯ ಮನೆ. ಹೌಸ್ ಆಫ್ ಪ್ರೇಯರ್ ಫಾರ್ ಆಲ್ ನೇಷನ್ಸ್. ಎಲ್ಲ ಜನಾಂಗಗಳಿಗೆ ಅದು ಪ್ರಾರ್ಥನೆಯ ಮನೆ ಎಂಬಂಥ ಬೋಧನೆಯನ್ನು ನೀಡ್ತಾರೆ. ಹೌದು, ದೇವರ ಮನೆ ಅಥವಾ ದೇವರ ಸಭೆ, ಚರ್ಚ್ ಯಾವುದಕ್ಕೂ ಪ್ರಸಿದ್ಧವಾಗಿರದಿದ್ದರೂ ಒಂದು ವಿಷಯಕ್ಕೆ ಪ್ರಸಿದ್ಧವಾಗಿರಬೇಕು. ಯಾವುದದು? ಪ್ರಾರ್ಥನೆ. ಒಂದು ವೇಳೆ ಕಟ್ಟಡಕ್ಕೆ ಅದು ಪ್ರಸಿದ್ಧವಾಗಿಲ್ಲದಿದ್ರೂ ಪರವಾಗಿಲ್ಲ, ಒಂದು ವೇಳೆ ಪ್ರಸಂಗಕ್ಕೆ ಅದು ಪ್ರಸಿದ್ಧವಾಗಿಲ್ಲದಿದ್ರೂ ಪರವಾಗಿಲ್ಲ,
ಒಂದು ವೇಳೆ ಅಲಂಕಾರ, ಅಲ್ಲಿರುವಂಥ ಪೀಠೋಪಕಾರಗಳು ಅವೆಲ್ಲ, ಅಥವಾ ಜನರು, ಭಾಳ ಜನರು ಬರ್ತಿದ್ದಾರೆ, ಇವೆಲ್ಲವೂ ಕೂಡ ಒಳ್ಳೆಯದೇ. ಆದರೆ ಪ್ರಧಾನವಾಗಿ, ಪ್ರಾಮುಖ್ಯವಾಗಿ, ಕೇಂದ್ರವಾಗಿ, ಸ್ಪಷ್ಟವಾಗಿ, ಪ್ರತ್ಯೇಕವಾಗಿ ದೇವರ ಸಭೆ ಪ್ರಾರ್ಥನೆಗೆ ಅದು ಸ್ಪಷ್ಟತೆಯನ್ನು ನೀಡುವಂಥ, ಆದ್ಯತೆಯನ್ನು ಹೊಂದಿದಂಥ ಸಭೆಯಾಗಿ ಇರಬೇಕು. ಎಂಟನೇದಾಗಿ ಕರ್ತನ 8ನೇ ಕೃತ್ಯ ಏನಂತ ಹೇಳಿದರೆ, ಗುರುವೇ ಶಿಷ್ಯರು 21ನೇ ವಚನದಲ್ಲಿ ಹೇಳ್ತಾರೆ, ನೀನು ಶಪಿಸಿದ ಅಂಜೂರದ ಮರವು ಒಣಗಿ ಹೋಗಿದೆ ಎಂಬುದಾಗಿ. ಹಾಗಾದರೆ ಹಸುವೆ ಇದ್ದಾಗ, ಆತನಿಗೆ ಅಗತ್ಯತೆ ಇದ್ದಾಗ ಆ ಮರಕ್ಕೆ, ಆ ಒಂದು ಅಂಜೂರದ ಮರಕ್ಕೆ ಆತನು ಮಾತಾಡ್ತಾನೆ. ಎಂಥ ಮಾತನ್ನು ಆಡಿದನು ಎಂಬುದಾಗಿ ನೋಡುವಾಗ, ಇನ್ನೆಂದಿಗೂ 14ನೇ ವಚನ, ಮಾರ್ಕ 11 ಮತ್ತು 14, ಇನ್ನೆಂದಿಗೂ ಯಾರು ನಿನ್ನಿಂದ ಹಣ್ಣನ್ನು ತಿನ್ನದಿರಲಿ. ಕರ್ತನ ಆ ರೀತಿಯಾಗಿ ಹೇಳಿದಾಗ ಅದು ಒಣಗಿ ಹೋಯಿತು. ಹಾಗಾದರೆ ಯಾಕೆ ಅದನ್ನು ಮಾಡಿದ್ದು? ಯಾಕೆ ಆ ಒಂದು ಮರದೊಂದಿಗೆ ಮಾತಾಡಿದ್ದು ನಮ್ಮ ಕರ್ತನು? ಬಹುಶಃ ಮೊದಲನೇ ಸಾರಿ ಶಿಷ್ಯರು ಅದನ್ನು ನೋಡಿರಬೇಕು. ಯಾಕಂತೇಳಿದರೆ ಅದರಲ್ಲಿ ಎಲೆಗಳಷ್ಟೇ ಹೊರತು ಬೇರೇನು ಇರಲಿಲ್ಲ. ಅಷ್ಟೇ ಅಲ್ಲ, ಅಂಜೂರದ ಮರದ ದೂರದಿಂದ ನೋಡಿದಾಗ ಹಣ್ಣು ಇರುವಂಥದ್ದು ಕಾಣೋದಿಲ್ಲ, ಹತ್ತಿರ ಹೋಗಿ ನೋಡಿದ್ರೇ ಕಾಣೋದು. ಆದ ಕಾರಣ ಅದಕ್ಕೆ ಯಾರೂ ಇನ್ನು ಮುಂದೆ ಹಣ್ಣು ನಿನ್ನಲ್ಲಿ ತಿನ್ನಬಾರ್ದು ಎಂಬುದಾಗಿ ಹೇಳಿದ ಕೃತ್ಯ 8ನೇದು. 9ನೇದಾಗಿ ಯೇಸು ಸ್ವಾಮಿ 22ನೇ ವಚನ, ಯೇಸು ಉತ್ತರವಾಗಿ ಅವರಿಗೆ ಹೇಳಿದ್ದೇನೆಂದರೆ, ಉತ್ತರವಾಗಿ. ಹಾಗಾದರೆ ಅದು 9ನೇ ಕೃತ್ಯ. ಉತ್ತರವಾಗಿ ಸುಮಾರು 9 ವಿಷಯಗಳನ್ನು 22ನೇ ವಚನದಿಂದ 25ನೇ ವಚನದವರೆಗೆ 9 ಸಂಗತಿಗಳನ್ನು ಕರ್ತನಾದ ಯೇಸು ಉತ್ತರವಾಗಿ ಹೇಳ್ತಾರೆ. ಅವರ ಪ್ರಶ್ನೆ ಏನಿತ್ತು ಅಥವಾ ಆಶ್ಚರ್ಯ ಏನಿತ್ತು? ಮರ ಒಣಗಿ ಹೋಗಿಬಿಟ್ಟಿದೆ, ಅಂಜೂರದ ಮರ. ಯಾಕೆ ಒಣಗಿ ಹೋಗಿದೆ ಅಂತ ಹೇಳಿದ್ರೆ, ನಂಬಿಕೆಯ ವಿಷಯದಲ್ಲಿ 22ನೇ ವಚನ. ಆಮೇಲೆ ಅದೆಂಥ ನಂಬಿಕೆ? ದೇವರ ನಂಬಿಕೆ. ಆನಂತರ ನೀವು ಒಂದು ವೇಳೆ ಸಮುದ್ರ, ಈ ಬೆಟ್ಟಕ್ಕೆ ನೀನು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಹೃದಯದಲ್ಲಿ ಸಂಶಯ ಪಡದೆ ತಾನು ಹೇಳಿದಂತೆ ಆಗುವುದು ಎಂದು ನಂಬಿದರೆ, ಅವನು ಹೇಳಿದಂತೆ ಅವನಿಗೆ ಆಗುವುದು. ಆ ರೀತಿಯಾಗಿ ಹೇಳಿಬಿಟ್ಟು 24ನೇ ವಚನದಲ್ಲಿ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಕೇಳಿದ ಎಲ್ಲವೂ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ, ಎಲ್ಲವೂ ನಿಮಗೆ ಸಿಕ್ಕಿವೆ ಎಂದು ನಂಬಿರಿ, ಅವು ನಿಮಗೆ ಲಭಿಸುವುದು. ಆದರೆ ಅದಕ್ಕಿಂತ ಮುಂಚೆ ನೀವು ಕ್ಷಮಿಸಬೇಕು. ಕಡೆಗೆ ಆ ಸಂದರ್ಭದಲ್ಲಿ ಆ ಒಂದು ಮರ ಯಾಕೆ ಒಣಗಿದೆ ಎಂಬುದಕ್ಕೆ ದೊಡ್ಡ ಉತ್ತರ ಯೇಸುಸ್ವಾಮಿ ಕೊಟ್ಟರು. ಕೆಲವರು ಯಾವ ಅಧಿಕಾರದಿಂದ ನೀವು ಮಾಡ್ತಿದ್ದೀಯ ಅಂತ ಕೇಳಿದಾಗ ಯೇಸುಸ್ವಾಮಿ ಯಾವ ಅಧಿಕಾರದಿಂದ ನಾನು ಇವುಗಳನ್ನು ಮಾಡ್ತೇನೆ ಎಂಬುದಾಗಿ ನಾನು ನಿಮಗೆ ಹೇಳುವುದಿಲ್ಲ ಅಂತ 33ನೇ ವಚನದಲ್ಲಿ ಹೇಳ್ತಾರೆ. ಯಾಕಂದರೆ ಅವರು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಪ್ರಶ್ನಿಸಲಿಲ್ಲ, ಪರೀಕ್ಷಿಸುವುದಕ್ಕಾಗಿ ಪ್ರಶ್ನಿಸಿದ್ದರಿಂದ ಯೇಸುಸ್ವಾಮಿ ಉತ್ತರ ಕೊಡಲಿಲ್ಲ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.